ಇದಕ್ಕೆ ಸಣ್ಣದು ಕೆಟಕ್ತಾ ಇರಲಿಲ್ವಾ? ಹಾಂ, ಕೊನೆ ಅದು ಮುದ್ಬಿಡ್ಬೇಕಾಯ್ತು. ಅಲ್ಲೇ ನೀಚಿಲ್ಲ ನೋಡಿ, ಅದರಲ್ಲಿ ಒಂದು 5 ನುಗ್ಗೆಕಾಯಿ ಇದಾವೆ ಅದ್ರಲ್ಲಿ, ದಪ್ಪಗಾಗಿವೆ ಅಲ್ಲೇ. ಹಾಂ, ಸಣ್ಣದ್ರಲ್ಲೇ ಎಡ್ಕವು. ಇನ್ನೇನು ಹೂವನೂ ಉದ್ರೋಗಿವೆ, ಹೂವನೂ ಇಲ್ಲ. ಇದು ನುಗ್ಗೆಕಾಯಿ ಕಿತ್ಕೊಂಡ್ಮೇಲೆ ಫುಲ್ ಎಲ್ಲ ಸವರಾಕಬೇಕು. ಹಾಂ, ಅವೇನೇ ಹೇಳಿದ್ದು ನಾನು. ಇಲ್ಲಿ ಈ ಕಡೆ, ಇಲ್ಲಿ ಮೇಲ್ಗಡೆ ಇಲ್ಲಿ. ನಾನೇ ಮಡಿಕತೀನಿ ಬಿಡವ. ಬಲ್ತಿರೋ ನಾವು ದಪ್ಪ ಚೆನ್ನಾಗಿರ್ತವೆ, ಏನಾಗಿರಲ್ಲ. ದಪ್ಪ ನಾನೇ ಮಡಿಕತೀನಿ, ಚಿಕ್ಕ ಕೊಟ್ರೆ ಆಯ್ತದೆ. ಅಲ್ಲಿ ಒಂದು 4 ದಪ್ಪ ಹಸ್ತೀನಿ. ಅವ್ ನಾನೇ ಮಾಡ್ತೀನಿ ನಂಗೆ ನುಗ್ಗೆ ಸೊಪ್ಪು ಹೆಂಗಿದೆ? ಬೆಂಗಳೂರು ಕಡೆ ದುಡ್ಡು ಕೊಟ್ಟರು ಸಿಗಲ್ಲ. ಅಮ್ಮ ಚೆನ್ನಾಗಿಲ್ಲ, ಸಂಜೆಗೆ ಪಲ್ಯ ಮಾಡ್ತೀನಿ. ಇದೆಲ್ಲ ಎತ್ತಿ ಇಟ್ಕೊಳ್ಳೋಣ ಕವರ. ದಪ್ಪ ಹಾಕ್ಬಿಡೋಣ ನುಗ್ಗೆಕಾಯಿ, ಸಣ್ಣ ಹಾಕು. ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡ್ ಮನೆಗೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಪಾರ್ಸಲ್ ಹೋಗ್ತಾ ಇದೆ. ಅಬ್ಬ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯ ಇವತ್ತು? ಹುಡುಗಿ ಹಬ್ಬಕ್ಕೆ ಶಾಪಿಂಗ್ ಕರ್ಕೊಂಡಿದ್ದೆ. ಶಾಪಿಂಗ್ ಬಟ್ಟೆ 200 ರೂಪಾಯಿ ಕೊಟ್ಟು ಶಾಪಿಂಗ್ ಕರ್ಕೊಂಡಿದ್ದೀನಿ. ಅಯ್ಯಪ್ಪ, 200 ರೂಪಾಯಿ 200 ರೂಪಾಯಿ ಶಾಪಿಂಗು. 200 ರೂಪಾಯಿ ಅಲ್ಲ ಫ್ರೆಂಡ್ಸ್, ಜಾಸ್ತಿ. 200 ರೂಪಾಯಿಗೆ ಇನ್ನೆಷ್ಟು ಸೊನ್ನೆ ಸೇರಿಸ್ಬೇಕು? 1 ಸೊನ್ನೆ, ಇನ್ನೊಂದು ಸೊನ್ನೆ ಸೇರಿಸಿ ಬಟ್ಟೆ ಶಾಪಿಂಗು. ಹಾಗೆಯೇ ಅಲ್ಲೇ ಫ್ರೆಂಡ್ ಮನೆಗೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ತೊಗೊಂಡು ಹೋಗ್ತಾ ಇದ್ದೀನಿ. ಬಾ ಬೇಗ, ಮಗ ತೊಳ್ಕೊಂಡು ತಿಂಡಿ ಹಾಕೊಡ್ತೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬಂದು ತಿಂಡಿಗೆ ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ಅದಕ್ಕೆ ಇವಾಗ ಹಪ್ಪಳನ ಬೇಯಿಸ್ತಾ ಇದ್ದೆ. ಇದು ಹಪ್ಪಳ ಬಂದು ಅಕ್ಕಿ ಹಪ್ಪಳ, ಇದು ನಾನೇ ಮಾಡಿರೋದು ಮನೆಯಲ್ಲೇ. ಎಲ್ಲ ಏಕಾಲ ಬೇಯಿಸ್ಕೊಂಡು ಹೋಗ್ತೀನಿ, ಕೊಡಿ ಇಟ್ಕೊತೀನಿ. ಫ್ರೆಂಡ್ಸ್, ಹಾಗೆಯೇ ನೋಡ್ಬೋದು, ಇದು ನಮ್ಮೂರಲ್ಲಿ ಜಾತ್ರೆಗೆ ಅಂತ ಅಂದ್ಬಿಟ್ಟು ಲೈಟ್ ಅರೇಂಜ್ಮೆಂಟದು ಸೂಪರಾಗಿ ಬಿಟ್ಟಿದ್ದಾರೆ ಈ ವರ್ಷ. ಆ ಕಡೆ ಈ ಕಡೆ ಮಸ್ತಾಗಿ ಬಿಟ್ಟಿದ್ದಾರೆ. ಅಂದರೆ ನೈಟ್ ಹೊತ್ತು ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯುಗಾದಿ ಹಬ್ಬದಿಂದಲೇ ನಮ್ಮೂರ ಹಬ್ಬ ಸ್ಟಾರ್ಟ್ ಆಗಿದೆ. ಬಟ್ ನಾನು ಬಂದಿರೋದು ಇವತ್ತೇ, ಬುಧವಾರ ನಾನು ಊರೊಳಗೆ ಬಂದಿರೋದು. ಅವತ್ತಿಂದ ನಾನು ಊರೊಳಗೆ ಬಂದಿರಲಿಲ್ಲ. ಇವತ್ತು ನೋಡಿದೆ, ಲೈಟ್ ಅರೇಂಜ್ಮೆಂಟ್ ಅಂತೂ ಹೋದ ವರ್ಷದಕ್ಕಿಂತ ಈ ವರ್ಷ ಮಸ್ತಾಗಿ ಬಿಟ್ಟಿದ್ರು. ದೇವಸ್ಥಾನದ ಹತ್ರನೂ ತುಂಬಾ ಚೆನ್ನಾಗಿ ಬಿಟ್ಟಿರ್ತಾರೆ, ಮತ್ತು ಊರೊಳಗೆಲ್ಲ ಫುಲ್ಲು ಲೈಟ್ ಅರೇಂಜ್ಮೆಂಟ್ ಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು. ಮುಂದೆ ದೇವಸ್ಥಾನ ಕಾಣಿಸುತ್ತೆ, ಬಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ. ಆ ಸೈಡ್ ದೇವಸ್ಥಾನ ಇತ್ತು, ಅದು ನೀಟಾಗಿ ನಾನು ತೋರಿಸೋದಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟು ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಇಲ್ಲೇನೋ ಚಪ್ರನೇನೋ ಹಾಕ್ತಾಯಿದ್ರು. ಇಲ್ಲ ತಾಳಪ್ಪ,
ಇಡೀ ತಗ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಯಾವಾಗಲೂ ಕನ್ವರಿಸ್ತಿದ್ದಲ್ಲ. ತಾಳೆ ಬಳೆ ತುರ್ಕೋ ದೇವಸ್ಥಾನದವು ಇವಳಬ್ಳು ಯಾವ ದೇವಸ್ಥಾನದವು? ಹೆಬ್ಬರಮ್ಮ ದೇವಸ್ಥಾನ ಚೆನ್ನಾಗಿದೆ. ದೇವಸ್ಥಾನದ ಹತ್ರ ಹೋಗಿದ್ದು ಚೆನ್ನಾಗಿದೆ. ಊಟ ತಿಂಡಿ ತಿನ್ಕೊಂಬಂದೆ ಚಿತ್ರ ಅನ್ನ ಸಾಂಬಾರು. ಪವಿ ನಿಮ್ಮ ಮನೆ ಮಾತ್ರ ಸೂಪರ್. ಏನ್ ಪವಿ ನಿಮ್ಮ ಮನೆ ಮಾತ್ರ ಸೂಪರ್ ಕಣೆ. ಇದಕ್ಕಿನ್ನ ನೀಟಾಗಿ ಇಟ್ಕೋಬೇಕಾ? ನೀಟಾಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಇಡೇ ನಿನ್ ಮುಖನ. ನೀನು ವಿಡಿಯೋ ಇದು ಯೂಟ್ಯೂಬರ್ ಐತಿಯಾ? ಹೇಳ್ಕೊಡ್ತೀನಿ. ನಿಜ ನಂತರ ವಿಡಿಯೋ ಮಾಡಿ ಬಿಡ್ಬೇಕು. ಏನೇನ್ ಮಾಡ್ಬೇಕು? ಏನು ಮಾಮೂಲಿ ಡೈಲಿ ರೊಟೀನು ಮಾಮೂಲಿ ಏನ್ ಕೆಲಸ ಮಾಡ್ತೀಯಾ ಮತ್ತೆ ಮನೇಲಿ ಏನ್ ಕೆಲಸ ಮಾಡ್ತೀಯ ಅವನ್ನೆಲ್ಲ ವಿಡಿಯೋ ಮಾಡಿ ಬಿಡೋದು. ಮಾಡ್ತೀಯಾ? ಅದು ನಿನ್ನಿಷ್ಟ, ಅದು ನಿನ್ನಿದು. ಅದು ಸ್ಟಾರ್ಟಿಂಗ್ ಇದು ಮಾಡ್ತಾರೆ, ಆಮೇಲೆ ಅವರೇ ಸುಮ್ಮನೆ ಆಯ್ತಾರೆ. ಸದ್ಯ ನೀನು ಒಬ್ಳಿಗೆ ಕೇಳ್ಕೊಳಲ್ಲ ಬಿಡು, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕತ್ತೀಯಲ್ಲ. ಹೌದಾ? ಎಲ್ಲರಿಗೂ ಒಳ್ಳೇದು ಮಾಡಿ ಅಂತಲೇ ಬಿಡ್ತಾರೆ. ಏನದು ನೀರಿಡ್ತೀಯ ಅಂತ ಪೂಜೆಗೆ? ದೇವ್ರ ನೀರು ಉಡ್ಕೊಂಡೋಗ್ಲಿ ಅಂತ ನೀರು ಹಾಕಿರ್ತಿ ಪವಿ? ನಾನು ಅವತ್ತು ನೀನೊಂದು ಫೋಟೋ ಹಾಕಿದ್ರೆ ನಂಗೆ ಅನ್ಕೊಂಡಿದ್ದು ಏನು ಇಕ್ಕೊಳ್ಳಿ ಲೋಟದಲ್ಲಿ ಹಾಲು ಇಕ್ಕೊಳ್ಳೇನೋ ಅನ್ಕೊಂಡೆ. ನಿನ್ನೆ ಅಪ್ಪ ನೋಡಿದ್ ನಾನು. ಫ್ರೆಂಡ್ಸ್ ಏನಂದರೆ ನಾನಂತೂ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದುಬಿಟ್ಟು ಸ್ಟಾರ್ಟಿಂಗ್ ಮಾಡಿದ್ದೆ ಕೆಲಸ. ನಮ್ಮ ಹಸುಗಳಿಗೆ ನೀರು ತೋರಿಸೋದು ಮತ್ತು ಅವಕ್ಕೆ ಮೇವಿದ್ದಾಗ್ತೆ ಸ್ವಲ್ಪ, ಮತ್ತು ನಮ್ಮ ಆಡುಗಳಿಗೂ ಅಷ್ಟೇ. ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ. ನಾನು ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಏನಾಯಿತು, ಕರೆಂಟ್ ಒಂದಿಲ್ಲ ಫ್ರೆಂಡ್ಸ್ ಮನೆ ಒಳಗೆ. ಸಾಕಾಗೋಯ್ತು ಶಾಪಿಂಗ್ ಮುಗಿಸ್ಕೊಂಬರೋ ಅಷ್ಟರೊಳಗೆ. ಆಟಗಳಿರಲಿಲ್ಲ. ಸದ್ಯ ನಮ್ಮೂರ್ದೊಂದು ಬೈಕ್ ಹೊರಟಿತ್ತು ಫ್ರೆಂಡ್ಸ್. ಆ ಬೈಕಲ್ಲಿ ಬಂದೆ. ಹೆಂಗೋ ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ಕ್ಯಾಮ್ರಾ ಕ್ವಾಲಿಟಿ. ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್. ಕರೆಂಟ್ ಹೋಗಿದೆ ಸದ್ಯ. ನಾನು ವಿಡಿಯೋನ ಇದನ್ನು ಇವತ್ತು ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ಏನೇನು ತಂದಿದ್ದೀನಿ ಶಾಪಿಂಗಲ್ಲಿ ಅಂತ ಅಂದ್ಬಿಟ್ಟು ವಿಡಿಯೋ ನಿಮಗೆ ತೋರಿಸ್ಬಿಟ್ಟು ಈ ವಿಡಿಯೋನ ಇವತ್ತು ಎಡಿಟ್ ಮಾಡಿ ಹಾಕ್ತೀನಿ. ಇವತ್ತು 1ನೇ ತಾರೀಕು ಏಪ್ರಿಲ್ 1. ಇವತ್ತು ಫಸ್ಟ್ನೇ ದಿನ ವಿಡಿಯೋ ಬಿಡಲೇಬೇಕು. ಅದಕ್ಕೋಸ್ಕರ ಮೊದಲಿಗೆ ಏನು ತೋರಿಸ್ಬಿಡ್ತೀನಿ ಗೊತ್ತಾ? ಮೊದಲಿಗೆ ಇರಿ, ನಾಳೆ ಹಬ್ಬ ಅಲ್ಲ ಫ್ರೆಂಡ್ಸ್, ನಮ್ಮೂರಲ್ಲಿ ಜಾತ್ರೆ. ಹೂವು ತೊಗೊಂಬಂದಿದ್ದೀನಿ ನೋಡಿ. ಬಿಚ್ಚೋದೇನು ಬೇಡ, ಕವರಲ್ಲಿ ಹಂಗೆ ಹಾಕಿದ್ದಾರೆ ನೋಡಿ. ಒಂದು ಮಾರು ಹೂವು ತೊಗೊಂಬಂದಿದ್ದೀನಿ. ಇದು ರೆಡ್ ಕಲರ್ ಅಂದರೆ ಈ ಕಲರಿಗೆ ತೊಗೊಂಬಂದೆ. ಇದರಲ್ಲಿ ವೈಟ್ ಕಲರು ಮತ್ತು ಯೆಲ್ಲೋ ಕಲರ್ ಇತ್ತು. ನಾನು ಈ ಕಲರ್ ತೊಗೊಂಬಂದೆ. ಇದು ಬಂದು ಮಾರು 50 ರೂಪಾಯಿ ಅಂತ ಮಾರ್ತಾಯಿದ್ರು. ಒಂದು ಮಾರು ತೊಗೊಂಬಂದಿದ್ದೀನಿ.
ಮತ್ತು ನನ್ನ ಫೇವ್ರೇಟು ಫ್ರೆಂಡ್ಸ್ ದುಂಡು ಮಲ್ಲಿಗೆ. ಇದಂತೂ ನನ್ನ ಫೇವ್ರೇಟ್. ಮಲ್ಲಿಗೆ ಹೂವಿನಲ್ಲಿ ನನಗೆ ಎಲ್ಲ ಹೂವು ಫೇವ್ರೇಟೇ. ಇದು ಮಡ್ಕೊಳ್ಳೋದಕ್ಕೆ ಮೂಸ್ಬಾರ್ದು ಅಂತಾರೆ ಹೂವನ್ನ, ಏಕೆಂದರೆ ಇದರೊಳಗೆ ಚಿಕ್ಕ ಚಿಕ್ಕ ಹುಳಗಳಿರ್ತವೆ. ನಾವು ಮೂಗಲ್ಲಿ ಹಿಂಗೆ ಎಳಿಬೇಕಾದ್ರೆ ಅದು ಮೂಗಳಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಬಂದು 2 ಮೊಳ ಮಲ್ಲಿಗೆ ಹೂವು. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ನಾಳೆ ತರ್ಬೋದಾಗಿತ್ತು, ನಾನು ಹೆಂಗಿದ್ರು ಇವತ್ತು ಹೋಗಿದ್ದೀನಲ್ಲ ಶಾಪಿಂಗ್ ಅಂತ ಅಂದ್ಬಿಟ್ಟು ಇವಾಗಲೇ ತೊಗೊಂಬಂದೆ. ಇದನ್ನು ಬಂದು ಫ್ರಿಜ್ ಒಳಗೆ ಎತ್ತಿರ್ತೀನಿ. ಹಾಗೆಯೇ ಮತ್ತು ಏನೇನು ತಗೊಂಬಂದೆ ಅಂತ ತೋರಿಸ್ತೀನಿ. ವಿಡಿಯೋ ಬಹುಶಃ ಲೆಂತಿ ಆಗ್ಬೋದು. ಇದು ಬಂದು ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಬಂದೆ. ಆಮೇಲೆ 2 ಬ್ಯಾಂಗಲ್ಸ್ ಫ್ರೆಂಡ್ಸ್. ನನಗೆ ನಾಳೆ ಹಬ್ಬದಲ್ಲಿ ಜಾತ್ರೆ ಅಲ್ಲ, ಜಾತ್ರೆಯಲ್ಲಿ ತೊಗೋಬೋದಾಗಿತ್ತು. ನನಗೆ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಬೇಕಾಗಿತ್ತು ನಾಳೆ ಹಾಕೊಳ್ಳೋದಕ್ಕೆ. ಜಾತ್ರೆಯಲ್ಲಿ ಬ್ಲ್ಯಾಕ್ ಕಲರ್, ಈ ನಮ್ಮೂರ ಜಾತ್ರೆಯಲ್ಲಿ ಬ್ಲ್ಯಾಕ್ ಕಲರ್ ಅಷ್ಟು ಸಿಗೋದಿಲ್ಲ ನಾನು ನೋಡಿರೋ ಮಟ್ಟಿಗೆ. ಅದಕ್ಕೆ ಶಾಪಲ್ಲೇ ತೊಗೊಂಡೆ 2 ಡಜನ್ ತೊಗೊಂಬಂದೆ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್. ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಬಂದು. ಆಮೇಲೆ ನೆಕ್ಸ್ಟು ಒಂದು ಕಾಜಲ್. ಆಮೇಲೆ ನೆಕ್ಸ್ಟ್ ಒಂದು ಮೆಹಂದಿ. ನೈಟ್ ಹಾಕ್ಕೊಳ್ತೀನಿ ಇದನ್ನು. ಇಷ್ಟು. ಇದು ಬಂದು ಮತ್ತು ಒಂದು ನಂದು ಫೋನಿನ ಪೌಚ್ ಹಾಳಾಗಿತ್ತು. ಇದು ಪೌಚು ಮತ್ತು ಟೆಂಪ್ರವರಿ ಗ್ಲಾಸು ಸಹ ಹೋಗಿತ್ತು, ಅದನ್ನು ಸಹ ಹಾಕ್ಸಿದ್ದೀನಿ. ಮತ್ತು ಪೌಚ್ ಇರಲಿಲ್ಲ, ಅಂದರೆ ಡಿಸೈನವ್ ಇರಲಿಲ್ಲ, ಇದೇ ಇದ್ದಿದ್ದು, ಒಂದೇ ಇದ್ದಿದ್ದು, ಅದಕ್ಕೆ ಇದನ್ನು ತೊಗೊಂಬಂದೆ. ಆಮೇಲೆ ನೆಕ್ಸ್ಟ್ ಇದು ಬಂದು ಮನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇರಲಿಲ್ಲ, ಖಾಲಿಯಾಗಿತ್ತು. ಅದಕ್ಕೆ ಇದನ್ನು ತೊಗೊಂಬಂದೆ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇದೆರಡು ತೊಗೊಂಬಂದೆ. ಬಟ್ಟೆ ತೋರಿಸ್ಬಿಡ್ತೀನಿ. ಅದು ಅಂಗಡಿ ಏನೇ ಗೊತ್ತಿಲ್ಲ ನನಗೆ. ಫಸ್ಟ್ ಒಂದು ಅಂಗಡಿಗೆ ಹೋದೆ, ಅಲ್ಲಿ ಇಷ್ಟ ಆಗಲಿಲ್ಲ, ಮತ್ತು ಇನ್ನೊಂದು ಅಂಗಡಿಗೆ ಹೋದೆ. ಇದು ಬಂದು ಹಸ್ಬೆಂಡ್ಗೆ ಶರ್ಟ್. ಈ ಕಲರ್ ತೊಗೊಂಬಂದಿದ್ದೀನಿ. ಸೈಜ್ ಆಗುತ್ತೋ ಗೊತ್ತಿಲ್ಲ, ಅವ್ರು ಬಂದಿರಲಿಲ್ಲ, ನಾನು ತೊಗೊಂಬಂದಿದ್ದೀನಿ. ನೋಡಿ, ಈ ಕಲರ್ ಇದೆ ಶರ್ಟ್. ಮತ್ತು ನನ್ನ ಡ್ರೆಸ್ಸು. ನಾಳೆ ಹಾಕೊಂಡೋಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆದ್ರೂ ಈಗ ಸ್ವಲ್ಪ ಮೇಲೆ ದಪ್ಪಕ್ಕೆ ತೋರಿಸ್ತೀನಿ. ನನ್ನ ಡ್ರೆಸ್ ಬಂದು ಈ ರೀತಿ ಇದೆ. ಮತ್ತು ಒಂದು ವೇಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಬ್ಲೌಸ್ ಬಂದು ಈ ರೀತಿ ಇದೆ, ವೈಟ್ ಕಲರು. ತುಂಬ ಥರ ಡ್ರೆಸ್ ನೋಡಿದೆ ಫ್ರೆಂಡ್ಸ್. ಆದರೆ ನನ್ನ ಹತ್ರ ಇರೋ ಡ್ರೆಸ್ಗಳಲ್ಲಿ ಅಲ್ಲಿ ಕಲರ್ ಇದ್ದು, ಬಟ್ ಇದೊಂದು ಡಿಸೈನ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ. ಆಮೇಲೆ ನೆಕ್ಸ್ಟ್ ಏನು ತೊಗೊಂಬಂದೆ, ಆಮೇಲೆ ಏನಿಲ್ಲ ಫ್ರೆಂಡ್ಸ್, ಸಾಲ್ಟು ಖಾಲಿ ಆಗಿದ್ದು ಮನೇಲಿ. ಯಜಮಾನ್ರು ಹೇಳಿದರೆ ಅವ್ರು ಮರ್ತ್ಕೊಂಬಂದಿದ್ರು ಸಾಲ್ಟು, ಮತ್ತು ಇಲ್ಲೊಂದು ಅರ್ಧ kg ಮೈದಾ ಇಟ್ಟಿದ್ದೆ. ಆಮೇಲೆ ಒಂದು ಮ್ಯಾಗಿ ಪ್ಯಾಕೆಟ್ ಇದೆ. ಇಷ್ಟು ನನ್ನ ಶಾಪಿಂಗು. ಆದರೆ ತಿಂಡಿ ಇಷ್ಟು ಶಾಪಿಂಗ್ ಮಾಡಿದ್ರು ತಿಂಡಿ ತೊಗೊಂಬಂದಿಲ್ಲ. ಹಾಗೆ ನನ್ನ ಫ್ರೆಂಡು ಬಾಳೆಹಣ್ಣು ಕೊಟ್ಟಿದ್ರು. ಅರ್ಶಿನ ಕುಂಕುಮಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಬಾಳೆಹಣ್ಣು. ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ ಇನ್ನೊಂದು ತೊಗೊಂಬಂದೆ. ಪಾರ್ಲರ್ಗೆ ಹೋಗಿದ್ನಲ್ಲ, ಅಲ್ಲಿ ಚೇಂಜ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೊಂದು 10 ರೂಪೀಸಿನ ಸ್ಟಿಕ್ಕರ್ ತೊಗೊಂಡೆ. ಆಮೇಲೆ ನೋಡಿ, ನನ್ನ ತಿಂಡಿ ಅಷ್ಟು ಶಾಪಿಂಗ್ ಮಾಡಿದ್ರು ನನಗೆ ಒಂದು ಏನು ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ 10 ರೂಪೀಸಿಂದ ಇಷ್ಟೇ ತಿಂಡಿ ತೊಗೊಂಡಿದ್ದು ನಾನು. ಇಷ್ಟು ಶಾಪಿಂಗ್ ನಂದು.
ನಮ್ಮ ಗೊಂಬೆ ನೋಡ್ತಾ ಇದ್ದಾಳೆ, ಏನೋ ಮಾತಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇತ್ತಂತ ಅಂದ್ಬಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.